ಪಂಚರಾಜ್ಯಗಳ ಚುನಾವಣೆಗಳ ಮತಗಟ್ಟೆ ಸಮೀಕ್ಷೆ ಏನಾಗಿರಬಹುದು ರಿಸಲ್ಟ್ ಅನ್ನುವ ಕುತೂಹಲಕ್ಕೆ ಪರೀಕ್ಷೆ. ಹೌದು, 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಏನಾಗಿರಬಹುದು ಅನ್ನುವ ಅಂದಾಜು ಲೆಕ್ಕಾಚಾರ ಇವತ್ತು ಸಿಗುತ್ತೆ. ಮೇ 4ನೇ ತಾರೀಕಿಗೆ ಅದರ ನಿಖರ ಫಲಿತಾಂಶ ಸಿಗುತ್ತೆ. ಆದರೆ ಮತಗಟ್ಟೆಯ ಸಮೀಕ್ಷೆ ಹೇಗಿದೆ, ಪೀಪಲ್ ಪಲ್ಸ್ ಹೇಗಿದೆ, ಜನರನ್ನು ವಿಚಾರಿಸಿದಾಗ ಸಿಕ್ಕಂಥ ಉತ್ತರ ಏನು ಅನ್ನುವ ತಿಳಿದುಕೊಳ್ಳುವ ಕುತೂಹಲಕ್ಕೆ ಸರಿಯಾದ ಸಮಯ ಈಗ ಬಂದೊದಗಿದೆ. ಹಾಗೆಯೇ ನಮ್ಮ ರಾಜ್ಯದಲ್ಲಿ ನಡೆದಂಥ 2 ಕ್ಷೇತ್ರಗಳ ಉಪಚುನಾವಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜ್ಯ ರಾಜಕೀಯವನ್ನೇ ಬದಲಾಯಿಸುವಂಥ, ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ ಆಗಬಹುದಾದಂಥ ಫಲಿತಾಂಶ ಬಂದೊದಗುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ CM ಕುರ್ಚಿ ಬದಲಾವಣೆಯ ಬಿರುಗಾಳಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಹಾಗಾಗಿ ಈ ಮತಗಟ್ಟೆಯ ಸಮೀಕ್ಷೆ ಏನಿದೆ ಅನ್ನುವ ಕುತೂಹಲ ಹಾಗೇ ಇರಲಿ. ಯಾಕಂತ ಹೇಳಿದರೆ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ನಿಖರ ಆ ಮತದಾನೋತ್ತರ ಸಮೀಕ್ಷೆಯ ಖಚಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಡೋಂಟ್ ಗೋ ಎನಿವೇ, ಗೆಟ್ ಟ್ಯೂನ್ಡ್ ಟಿಲ್ ದ ಎಂಡ್. ಈಗ ಮತಗಟ್ಟೆಯ ಸಮೀಕ್ಷೆ ಏನಾಗುತ್ತೆ ಅನ್ನುವ ಕುತೂಹಲ ಹಾಗೆ ಇರಲಿ. ನಮ್ಮ ಸ್ಟುಡಿಯೋದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಲೆಟ್ಸ್ ಹ್ಯಾವ್ ಅ ಲುಕ್. ಶುರು ಮಾಡೋಣ. ಪಂಚಯುದ್ಧ ಎಕ್ಸಿಟ್ ಪೋಲ್. ಎಸ್, ಪಂಚಯುದ್ಧ, ಉಪಸಮರ ಎಲ್ಲವೂ ಕೂಡ ಇದೆ. ಆದರೆ ಅಭಿವೃದ್ಧಿಯ ಗಾಳಿಯ ಸಂಬಂಧಪಟ್ಟಾಗ ನಾವು ಮಾತನಾಡ್ತೀವ ಅಥವಾ ಬರೀ ಈ ಫಲಿತಾಂಶ ರಾಜಕೀಯ ಕೆಸರೆರಚಾಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದ್ದಾವ? ಇನ್ನು ದಕ್ಷಿಣದಲ್ಲಿ, ಭಾರತದ ದಕ್ಷಿಣದಲ್ಲಿ ಇದರ ಇಂಪ್ಯಾಕ್ಟ್ ಯಾವ ರೀತಿ ಆಗಬಹುದು? ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಮಾನ್ಯತೆ ಕೊಡುವಂಥ ಸಂದರ್ಭ ಏನಾದರೂ ಬಂದೊದಗಿದೆಯಾ? ಮತ್ತು ಸಿನಿಮಾ ರಾಜಕಾರಣಿಗಳು ನೇರವಾಗಿ ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇರೋದ್ರ ಬಗ್ಗೆ ಜನರ ಅಭಿಪ್ರಾಯ ಏನು? ಹೀಗೆ 10 ಹಲವು ಅಭಿಪ್ರಾಯಗಳ ಜೊತೆ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ಎಲ್ಲ ನಿಖರ ಮಾಹಿತಿಯನ್ನು. ಹಾಗಾದರೆ ಯಾವೆಲ್ಲ ಅಂಶಗಳನ್ನು ಆಧರಿಸಿ ಈ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬಿಗ್ ಸ್ಕ್ರೀನ್ ನಾವ್. ಎಸ್, ಪಂಚಯುದ್ಧ ಎಕ್ಸಿಟ್ ಪೋಲ್ನಲ್ಲಿ ಯಾರ ಭವಿಷ್ಯ ಎಕ್ಸಿಟ್ ಆಗುತ್ತೆ, ಯಾರ ಭವಿಷ್ಯ ಎಂಟ್ರಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಪಂಚರಾಜ್ಯ ಫೈಟ್ ಮುಗಿದಿದೆ. ಇನ್ನೇನಿದ್ರು ರಿಸಲ್ಟಿಗೆ ಮಾತ್ರ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಮತದಾನೋತ್ತರ ಸಮೀಕ್ಷೆಗೆ ಹೌದು ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ನಾವು ಅದನ್ನು ಹೇಳ್ತಾ ಇದ್ದೀವಿ. ಪಂಚ ಚುನಾವಣೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು, ಈ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಏನು ಹೇಳ್ತಾ ಇದ್ದಾವೆ? ಹಾಗೆ ಪಂಚರಾಜ್ಯ ಮತಗಟ್ಟೆಯ ಸಮೀಕ್ಷೆ ಅನ್ನುವ ಕ್ಯೂರಿಯಾಸಿಟಿ ನಿಮಗಿದ್ದೇ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಹೈಟೆಕ್ ಎಕ್ಸಿಟ್ ಪೋಲ್. ಎಸ್, ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕು. ಇವತ್ತಿನ ಈ ಬಾರಿಯ ಈ ಮತದಾನೋತ್ತರ ಸಮೀಕ್ಷೆಯಲ್ಲಿ ಅಶ್ವವೇಗ ನ್ಯೂಸ್ನಲ್ಲಿ ನೀವು ಏನು ಗಮನಿಸಬಹುದು ಅಂತ ಹೇಳಿದರೆ, ನಿಖರ ಮಾಹಿತಿಯ ಜೊತೆಗೆ ಒಂದು ಹೈ ಟೆಕ್ನಾಲಜಿ, ಹಾಲೋಗ್ರಾಮ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ದೇಶದ ಅಂತ ಹೇಳ್ಬೋದು, ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಮೊದಲ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಈ ಹಾಲೋಗ್ರಾಮ್ ಟೆಕ್ನಾಲಜಿಯೊಂದಿಗೆ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಕ್ರಿಯೇಟಿವ್ ಹೆಡ್ ಸಚಿನ್ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಬ್ರೇಕಿಂಗ್ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ. ಪಂಚರಾಜ್ಯ ಫೈಟ್ ಮುಗೀತು, ರಿಸಲ್ಟ್ ಬಾಕಿ ಇದೆ. ಮೇ 4ರವರೆಗೂ ಕಾಯಲೇಬೇಕು. ಆದರೆ ಆ ಕಾಯುವಿಕೆಗೆ ಒಂದಿಷ್ಟು ಕುತೂಹಲವನ್ನು, ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡುವಂಥ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ಎಸ್, ಈಗ ನಾವು ವೆಲ್ಕಮ್ ಮಾಡೋಣ. ಭಾರತೀಯ ಜನತಾ ಪಕ್ಷದ ವಕ್ತಾರರು ನಮ್ಮ ಜೊತೆಗಿದ್ದಾರೆ, ಶ್ರೀಯುತ ಜಯದೇವ್ ಅವರು. ಎಸ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್, ಲೆಟ್ಸ್ ಗೋ ಫಾರ್ ಗೆಸ್ಟ್. ನಮಸ್ಕಾರ ಜಯದೇವ್ ಅವರಿಗೆ. ಓಕೆ, ಇನ್ನು ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾಡಿ ಮಿಡಿತ, ಹೃದಯ ಬಡಿತ ಇದೆ. ಮೇ 4ರವರೆಗೂ ಕಾಯೋಣ. ಆದರೆ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ? ಪಂಚರಾಜ್ಯಗಳಲ್ಲಿ ಹಾಂ, ನಾವು ತಮಿಳುನಾಡಲ್ಲಿ BJP ಅಲಯನ್ಸ್ ADMK ಇದೆ. ಅದು ಸರ್ಕಾರ ಬರುವಂಥ ಸಾಧ್ಯತೆ ಇದೆ. ಅಲ್ಪ ಬಹುಮತದಲ್ಲಾದರೂ ಕೂಡ ಖಂಡಿತ ಅಲ್ಲಿ ADMK ಮತ್ತು NDA BJP ಅಧಿಕಾರಕ್ಕೆ ಅಲ್ಲಿ ಬರುತ್ತೆ ಅನ್ನೋದು ನನ್ನೊಂದು ಅಭಿಪ್ರಾಯ. ಯಾಕಂದ್ರೆ ಅಲ್ಲಿ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಪಕ್ಷದ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ಹಾಗೆ ಖಂಡಿತ. ಏನು ಚರ್ಚೆ ಏನು ಮಾಡ್ತೀರಾ ನೀವು? ಏನು ಚರ್ಚೆ ಮಾಡಿದ್ದೀರಾ? ಚರ್ಚೆ ಅಲ್ಲ, ನಾನು ತಮಿಳುನಾಡಲ್ಲಿ ಸುಮಾರು ಒಂದು 38 ದಿನಗಳ ಕಾಲ ಅಲ್ಲಿಗೋ ಕೆಲಸ ಮಾಡಿದ್ದೀನಿ. ಒಟ್ಟಾರೆ ಅಲ್ಲಿ ಇಡೀ ತಮಿಳುನಾಡನ್ನು ನಾವು ನೋಡಿದಾಗ DMK ಬಗ್ಗೆ ಅಲ್ಲಿ ಜನಗಳಿಗೆ ಒಲವು ಕಡಿಮೆ ಆಗಿದೆ, ಅಸಮಾಧಾನ ಇದೆ DMK ಬಗ್ಗೆ. ಅದರ ಅಸಮಾಧಾನ ADMK ಪರವಾಗಿ ಮತ್ತು BJP ಪರವಾಗಿ ಅಲ್ಲಿ ಜನತೆ ಒಲವನ್ನು ಕೊಡ್ತಾ ಇದ್ದಾರೆ.
ಆಮೇಲೆ ಅಲ್ಲಿ TVK ವಿಜಯ್ ಪಕ್ಷ ಕೂಡ ಒಂದು ಸ್ವಲ್ಪ ಯುವ ಮತದಾರ ಓಟನ್ನು, ಸ್ವಲ್ಪ ಮಹಿಳೆಯರ ಓಟನ್ನು, ಸ್ವಲ್ಪ ಪ್ರಮಾಣ ನಾನು ಹೇಳ್ತೀನಿ. ಅದರಲ್ಲಿ DMK ಅವ್ರದ್ದೊಂದು 60% ಓಟನ್ನು ಅವ್ರು ತೊಗೊಳ್ಬೋದು, ಒಂದು 60% ಸರಾಸರಿನಲ್ಲಿ. ಒಂದು 20% ADMK ಅವ್ರದ್ದು ಕೂಡ ಅವರು ತೊಗೊಳ್ಬೋದು. ಒಂದು 8ರಿಂದ 9% ಅಂದರೆ ಬರುವಂಥ ಶೇಕಡಾವಾರು ಮತಗಳಲ್ಲಿ ಒಂದು 8% ನಮ್ಮದು ಕೂಡ ತೊಗೊಳ್ಬೋದು. ಅವರು ಕೂಡ ಒಂದು 10-12 ಸೀಟ್ ಒಳಗಡೆ ಸೀಮಿತ ಆಗ್ಬೋದು ಅನ್ನೋದು ಒಂದು ಒಟ್ಟಾರೆ ಒಂದು ನಿರೀಕ್ಷೆ ಇದೆ. 10-12 ಸೀಟ್ಗಳಂದ್ರೂ ಕೂಡ ಕಡಿಮೆ ಏನಲ್ಲ ಹೊಸ ಪಕ್ಷ ಆಗಿ ಅನ್ನೋದು ಅಂತ ಅನ್ಸುತ್ತಾ ತಮಗೆ? ಖಂಡಿತವಾಗ್ಲೂ ಅನ್ಸುತ್ತೆ. ಓಕೆ, ಈಗ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಬರೋದಾದ್ರೆ ಅದರ ಬಗ್ಗೆ ಏನ್ ಲೆಕ್ಕಾಚಾರ? ಬಾಗಲಕೋಟೆನಲ್ಲಿ ಪ್ರಾಮಾಣಿಕವಾಗಿ ಖಂಡಿತ ಪಕ್ಷಾತೀತವಾಗಿ ಮಾತನಾಡ್ತೀರಿ, ಪಕ್ಷದ ವಕ್ತಾರರಾಗಿ. ಖಂಡಿತವಾಗ್ಲೂ ಬಾಗಲಕೋಟೆನಲ್ಲಿ BJP ಗೆಲ್ಲುತ್ತೆ. ಹೌದಾ? ಅದು ಒನ್ ಸೈಡ್ ಆಗೋ ಥರದ ಎಲ್ಲ ಲಕ್ಷಣ ಈಗಾಗಲೇ ಜನಗಳ ಮನಸ್ಸಿನಲ್ಲೂ ಇದೆ, ನಾವೆಲ್ಲ ಚಿತ್ರಗಳನ್ನು ನೋಡಿದ್ದೀವಿ. ಓಕೆ, ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತಗಳು ಮೈನಸ್ಸು, SDP ಕ್ಯಾಂಡಿಡೇಟು ಒಂದು ಸ್ವಲ್ಪ ಓಟುಗಳನ್ನು ತಗೊಂಡಿದ್ದಾರೆ. BJP ಅಲ್ಲೂ ಕೂಡ ಗೆಲುವಿನ ಓಟವನ್ನು ಮುಂದುವರಿಸುತ್ತೆ ಅಂತೇಳಿ ವೈಯಕ್ತಿಕವಾಗಿ ನಾನಾದರೂ ಭಾವಿಸ್ತಾ ಇದ್ದೀನಿ. ಓಕೆ, ಒಟ್ಟಿನಲ್ಲಿ BJP ಬಿಟ್ಟರೆ ಏನಿಲ್ಲ ರೀ ರಾಜ್ಯದಲ್ಲಿ. BJP ಬಿಟ್ಟರೆ ಬೇರೆ ಏನಾದರೂ ಪಕ್ಷ ಇದೆಯಾ? ಹಾಗಲ್ಲ, ಪ್ರಸ್ತುತ ಸನ್ನಿವೇಶ, ಸಂದರ್ಭ, ಮತದಾನದ ನಿರೀಕ್ಷೆಗಳು, ಮತದಾರ ಒಲವು, ಅವರ ಅಭಿಪ್ರಾಯಗಳನ್ನು ಆಧಾರ ಮಾಡಿ ನೋಡಿ ಕೇಳಿಸ್ಕೊಂಡು ಎಲ್ಲವನ್ನು ಸಮೀಕ್ಷೆ ಮಾಡಿ ನಾನು ನಿಮಗೆ ನನ್ನ ಅಭಿಪ್ರಾಯವನ್ನು, ನಮ್ಮ ಪಕ್ಷದ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಓಕೆ, BJPಯಲ್ಲಿ ಬಾಗಲಕೋಟೆಯಲ್ಲಿ BJP ಗೆದ್ದೇ ಗೆಲ್ಲುತ್ತೆ? ಖಂಡಿತ. ಓಕೆ, ಕಾಂಗ್ರೆಸ್ ಇದರಲ್ಲಿ ದಾವಣಗೆರೆಯಲ್ಲಿ ನಾವು ಬಹಳ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲದೆ ಇರ್ಬೋದು, ಆದರೆ ಗೆಲುವನ್ನು ದಾಖಲಿಸುವಂಥ ವಿಶ್ವಾಸ ಇದೆ. ಗೆಲುವನ್ನಂತೂ ದಾಖಲಿಸ್ತೀವಿ ನಾವು, ಸುಮ್ಮನೆ ಅಂತೂ ಬಿಡಲ್ಲ ಅಂತಿದ್ದೀರಿ. ಓಕೆ, ಈಗ ಇದೀಗ ತಾನೇ ನಮ್ಮ ಸ್ಟುಡಿಯೋಗೆ KPCC ವಕ್ತಾರರಾಗಿ ರಘು ದೊಡ್ಡೇರಿ ಅವರು ನಮ್ಮ ಜೊತೆಗಿದ್ದಾರೆ. ರಘು ದೊಡ್ಡೇರಿ ಅವರಿಗೆ ನಮಸ್ಕಾರ. ಎಸ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬಾ ದಿನಗಳ ನಂತರ ಚೆನ್ನಾಗಿದ್ದೀರಿ. ಎವರ್ಗ್ರೀನ್. ಓಕೆ, ಹೆಂಗೆ ಈ ಚೆನ್ನಾಗಿದ್ದೀನಿ ಅಂತಿದ್ದೀರಲ್ಲ, ಈ ಖುಷಿಗೆ ಏನು ಕಾರಣ ಈಗ ಸದ್ಯಕ್ಕೆ? ಯಾಕೆ ಅಂತ ನಾವು ಎರಡು ಬೈ ಎಲೆಕ್ಷನ್ ಕರ್ನಾಟಕದಲ್ಲಿ ನಡೆದಿದೆ, ಆ 2 ಬೈ ಎಲೆಕ್ಷನ್ ಅನ್ನು ಅತ್ಯುತ್ತಮ ಮಾರ್ಜಿನಿಂದ ಗೆಲ್ತೀವಿ ಅಂತ ಹೇಳಿ ಆ ಹುಮ್ಮಸ್ಸಿನಿಂದ ನನಗೆ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ, ಆ ದೃಷ್ಟಿಯಿಂದ ಹೇಳ್ತಿದ್ದೇನೆ. ಹುಮ್ಮಸ್ಸು, ಯಶಸ್ಸು ಅಲ್ಲ, ಯಶಸ್ಸಿದ್ದಾಗೆ ಹುಮ್ಮಸ್ ಬರೋದು. ಸೊ ಹಾಗಾಗಿ ಯಶಸ್ಸಿನ ನಾಗಾಲೋಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ನಾವು, ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸೋಷಿಯಲ್ ವೆಲ್ಫೇರ್ ಒಂದು ಯೋಜನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಸರಿಸುಮಾರು 1,21,000 ಕೋಟಿಯನ್ನ ಪ್ರಪಂಚದಲ್ಲಿ ಯಾವುದೇ ದೇಶ, ಯಾವುದೇ ರಾಜ್ಯಗಳು ಮಾಡದೇ ಇರ್ತಕ್ಕಂಥ ಒಂದು ಕೆಲಸವನ್ನ, ದೇಶಗಳು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ಮಾಡಿದೆ. ಅದು ಒಂದು ದೇಶದ ಬೇರೆ ದೇಶಗಳೇ ಮಾಡಿಲ್ಲ, ಅಷ್ಟು ದೊಡ್ಡ ಪ್ರಮಾಣ ಒಂದು ಗ್ಯಾರಂಟಿ ಯೋಜನೆಯನ್ನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನೇತೃತ್ವ ಅಂತ ಹೇಳಿದ್ರೆ ಅದು ನಾಗಾಲೋಟದಲ್ಲಿ ಮುನ್ನುಗ್ತೇವೆ ಅಂತ ಹೇಳಿ. ಈಗ ಮಾತ್ರ ಅಲ್ಲ, ಈ 2 ಬೈ ಎಲೆಕ್ಷನ್ ಅಲ್ಲ, ಸೊ ಏನು 2028 ಚುನಾವಣೆಯನ್ನು ಕೂಡ ರಾಜ್ಯ ಜನತೆ ತೀರ್ಮಾನ ಮಾಡಿದ್ದಾರೆ. ಯಾರು ಕರ್ನಾಟಕ ಜನತೆಯ ದುಡ್ಡನ್ನು ಜನತೆಗೆ ಅಂದರೆ ಫಸ್ಟ್ ಒಂದು ಸರ್ಕಾರ ಜನರಿಗೆ ದುಡ್ಡು ಕೊಟ್ಟು ಒಂದು ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಹೊಸ ಸೃಷ್ಟಿ ಇದು ಪ್ರಯೋಗವನ್ನು ಏನು ಕರ್ನಾಟಕ ಕಾಂಗ್ರೆಸ್ ಮಾಡ್ತು, ಅದಾದ ನಂತರ ಅದನ್ನ ಮೋದಿ ಅವರು ಕಾಪಿ ಮಾಡಿದ್ರು. ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಇರ್ಬೋದು, ಜನತೆಯ ದುಡ್ಡನ್ನ ಜನತೆಗೆ ಚೆಲ್ಲೋಣ ಅಂತ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಕಾಣಿರೋ ಇಂದಿನ BJP ಸರ್ಕಾರ ಏನ್ ಮಾಡಿದ್ರು, ದುಡ್ಡನ್ನ ತೆಗೆದುಕೊಂಡು ಜೋಬ್ಗೆ ಹಾಕೊಂಡು 40% ಕಮಿಷನ್ ತಿಂದ್ಬಿಟ್ಟು ಮನೆಗೆ ಹಾಕೊಂಡು ಜನಗಳಿಗೆ ನಿಜ ಕರೆಕ್ಟ್. ಆದ್ರೆ ಅದು ಲಿಂಕ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಮಾಡಿ 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 ನೀವು ಬಟ್ ಆ ಲಿಂಕ್ ಸಿಂಕ್ ಆಗ್ಬೇಕು. ರಾಜ್ಯದ ಜನರ ಜನರು BJP ಇಂದಿನ BJP ಸರ್ಕಾರ 40% ಕಮಿಷನ್ ಅಂತೇಳಿ ಜೋಬ್ಗೆ ಹಾಕೋತಾ ಇದ್ರು. ಇವರು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಸರ್ಕಾರದ ದುಡ್ಡನ್ನ ಜನತೆಗೆ ಕೊಟ್ಟು ಸ್ವಾಭಿಮಾನಿಗಳಾಗಿ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅದನ್ನ ನಮ್ಮ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. 2 ಬೈ ಎಲೆಕ್ಷನ್ಗಳೇನಿದ್ದೇವೆ, 2 ಬೈ ಎಲೆಕ್ಷನ್ ನಾವು ಅತ್ಯುತ್ತಮ ಮಾರ್ಜಿನಿಂದ ಗೆಲ್ತೇವೆ. ಇನ್ನೊಂದು ಕೆಲವು ವಿಚಾರ ಇತ್ತೀಚೆಗೆ ಚರ್ಚೆ ನಡೀತಾ ಇದೆ, ಏನು ದಾವಣಗೆರೆನಲ್ಲಿ SDPIನಲ್ಲಿ ಸಹಜ ಯಾವಾಗ್ಲೂ ಒಂದು ಪಕ್ಷ ಅಂತ ಹೇಳಿದ್ರೆ ಆ ಪಕ್ಷ ಇರೋದು ಕೇಳಿಲ್ಲ. ನೀವೇ ಈಗ ಏನು ಆಂಟಿಸಿಪೇಟರಿ ಆಗಿ ಹೇಳ್ತಾ ಇದೀರಿ. ಅಲ್ಲ, ನೀವು ಅದನ್ನ ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ ನನಗೆ. ದಾವಣಗೆರೆನಲ್ಲಿ ಎಷ್ಟು ಖಚಿತ ವಿಶ್ವಾಸ ನಿಮಗೆ? ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತೀರಿ. ಅದು ವಾಸ್ತವ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅಪರೂಪಕ್ಕೆ ಮಾತಾಡ್ತಾರೆ. ನಾನು ವಾಸ್ತವನ ನಾನು ಏನ್ ಗೊತ್ತಾ, ಯಾವಾಗ್ಲೂ ಚುನಾವಣೆ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ
ಅಂದ್ರೆ ಆ ಪಕ್ಷ ಆಬ್ವಿಯಸ್ಲಿ ಇಲ್ಲಿ ಚುನಾವಣೆ ಮಾಡೋದನ್ನೇ ರಾಜಕೀಯ ಮಾಡಬೇಕು ಅಂತ ಹೇಳಿ SDP ಆಗಿರ್ಬೋದು JDS ಆಗಿರೋ ಸ್ಥಳೀಯ ಪಕ್ಷಗಳಿದ್ದಾವೆ, ರೀಜನಲ್ ಪಕ್ಷಗಳವೆಲ್ಲ. ಓಕೆ, ಸೊ ರೀಜನಲ್ ಪಕ್ಷಗಳು ಯಾವಾಗ್ಲೂ ಅವ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. JDS 19 ಸ್ಥಾನ ಗೆದ್ದಿದೆ. ಅವರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಡಾಮಿನೆನ್ಸ್ ಇರ್ತಕ್ಕಂಥ ಏರಿಯಾದಲ್ಲಿ JDS ಅವ್ರದೇ ಆದಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದೇ ರೀತಿ SDP ಮೈನಾರಿಟಿ ಡಾಮಿನೆನ್ಸ್ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಆಬ್ವಿಯಸ್ ಆಗಿ ಅವರು ಸ್ಟ್ರಾಂಗ್ ಇದ್ದಾರೆ. ಬಟ್ ರಾಜ್ಯದ ಜನತೆ ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದಷ್ಟು ವೋಟ್ ಹೋಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಒಂದಷ್ಟು ಮಾರ್ಜಿನ್ ಕಮ್ಮಿ. ನೀವು ಅಷ್ಟು ಹೇಳ್ತಾ ಇರೋದೇ ದೊಡ್ಡದು ಬಿಡಿ, ಯಾಕಂತ ಹೇಳಿದ್ರೆ ಎಲ್ಲಾರು ಹಂಗೇನಿಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಅದಕ್ಕೆ ನಾ ಅಪ್ರಿಷಿಯೇಟ್ 100% ನಾನು ಅದು ಇರ್ಲಿ. ಆ ಪಾಯಿಂಟಿಗೆ ಬರೋಣ.